ವಿ ರೀಚ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಚಾನೆಲ್ನಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ಗಳಾದ ಚಾರ್ಟರ್ಡ್ ಅಕೌಂಟೆನ್ಸಿ, CS ಕಂಪನಿ ಸೆಕ್ರೆಟರಿ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಈ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಮಾಹಿತಿ ಅಪ್ಡೇಟ್ಸ್ ನಾವು ಕೊಡ್ತಾ ಇರ್ತೇವೆ. ಸೊ ಇದರ ಉಪಯೋಗವನ್ನು ಪಡಿಬೇಕಾದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಕೂಡ ಮಾಡಿ. ಈ ವಿ ರೀಚ್ ಯೂಟ್ಯೂಬ್ ಚಾನೆಲ್ ಏನಿದೆ, ಸೊ ಇದು ವಿ ರೀಚ್ ಅಕಾಡೆಮಿ ಏನಿದೆ ಅವರಿಂದ ನಡೆಸಲ್ಪಡುವಂಥ ಒಂದು ಚಾನೆಲ್. ಈ ವಿ ರೀಚ್ ಅಕಾಡೆಮಿ ಕಳೆದ 9 ವರ್ಷಗಳಿಂದ ಉಡುಪಿಯಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತು ಕಂಪನಿ ಸೆಕ್ರೆಟರಿ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ತರಬೇತಿಯನ್ನು ನೀಡ್ತಾ ಬರ್ತಾ ಇರುವಂಥ ಒಂದು ಸಂಸ್ಥೆ. ಇನ್ನು ಮುಂದಿನ ದಿನಗಳಲ್ಲಿ ಆನ್ಲೈನಲ್ಲೂ ಕೂಡ ಈ CA ಕೋರ್ಸಸ್ನ ಟ್ರೈನಿಂಗ್ ಇರ್ಬೋದು, CS ಕೋರ್ಸಸ್ನ ಟ್ರೈನಿಂಗ್ ಇರ್ಬೋದು, CMA ಕೋರ್ಸಸ್ನ ಟ್ರೈನಿಂಗ್ ಇರ್ಬೋದು. ಸೊ ಆ ಆನ್ಲೈನಲ್ಲೂ ಕೂಡ ಪ್ರೊವೈಡ್ ಮಾಡಲಿಕ್ಕೆ ಬರ್ತಾ ಇರುವಂಥ ಒಂದು ಸಂಸ್ಥೆ. ವಿದ್ಯಾರ್ಥಿಗಳೇ, ನಾನು ಇವತ್ತಿನ ಈ ವಿಡಿಯೋದಲ್ಲಿ CA ಫೌಂಡೇಶನ್ ಕೋರ್ಸಲ್ಲಿ ಒಟ್ಟಿಗೆ 4 ಪೇಪರ್ಸ್ ಬರ್ತದೆ, ಎಲ್ಲವೂ ಕೂಡ 100 ಮಾರ್ಕಿದ್ದು ಪೇಪರ್ಸ್. ಆ CA ಫೌಂಡೇಶನ್ ಪರೀಕ್ಷೆಯಲ್ಲಿ ಬರುವಂತಹ ಫಸ್ಟ್ ಪೇಪರ್ ಏನಿದೆ, ಅಕೌಂಟಿಂಗ್ ಪೇಪರ್. ಆ ಅಕೌಂಟಿಂಗ್ ಪೇಪರ್ನ ಒಂದು ಸಿಲೆಬಸ್ ಏನಿದೆ, ಆ ಕಂಟೆಂಟ್ಸ್ ಏನಿದೆ, ಅದರ ಬಗ್ಗೆ ಒಂದು ಮಾಹಿತಿ ಕೊಡಲಿಕ್ಕಿದ್ದೇನೆ. ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಅಂತ ಹೇಳಿದರೆ ಅವ ಅಕೌಂಟಿಂಗಲ್ಲಿ ಎಕ್ಸ್ಪರ್ಟ್. ಹಾಗಾದರೆ ಒಬ್ಬ ಚಾರ್ಟರ್ಡ್ ಅಕೌಂಟೆನ್ಸಿ ಕಲಿಯುವವು ಕೂಡ ಅಕೌಂಟಿಂಗಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಹಾಗಾಗಿ ಫೌಂಡೇಶನ್ ಲೆವೆಲಲ್ಲೇ ಒಂದು ಫುಲ್ ಪೇಪರ್ ಅಕೌಂಟಿಂಗ್ CA ಫೌಂಡೇಶನ್ ಎಕ್ಸಾಮ್ಸಿಗಿದೆ. ಈ ಅಕೌಂಟಿಂಗ್ ಪೇಪರ್ ಏನಿದೆ CA ಫೌಂಡೇಶನ್ ಪರೀಕ್ಷೆಯಲ್ಲಿ, ಇದರಲ್ಲಿರುವಂಥ ಸಿಲೆಬಸ್ ಏನು ಅಂತ. ಇದರಲ್ಲಿರುವಂಥ ಸಿಲೆಬಸ್ ಏನಂತ ಹೇಳಿದರೆ, ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಫಸ್ಟ್ PUC ಮತ್ತು ಸೆಕೆಂಡ್ PUC ಕಾಮರ್ಸ್ ಅವರೇನಾದರೂ ತಗೊಂಡಿದ್ರೆ ಅವರಿಗೆ ಅಕೌಂಟೆನ್ಸಿ ಪೇಪರ್ ಬರ್ತದೆ. ಅವರು ಫಸ್ಟ್ PUCಯಲ್ಲಿ ಕಲ್ತಿರುವಂಥ ಅಕೌಂಟೆನ್ಸಿ, ಸೆಕೆಂಡ್ PUCಯಲ್ಲಿ ಅವರು ಕಲ್ತಿರುವಂಥ ಅಕೌಂಟೆನ್ಸಿ ಏನಿದೆ, ಆಲ್ಮೋಸ್ಟ್ ಅದೇ ಟಾಪಿಕ್ಸ್ ನಮ್ಮ CA ಫೌಂಡೇಶನ್ನ ಅಕೌಂಟಿಂಗ್ ಕೋರ್ಸಲ್ಲಿ ಬರುವಂಥದ್ದು. ಹಾಗಾದರೆ ತುಂಬ ಜನ ವಿದ್ಯಾರ್ಥಿಗಳು CA ಕೋರ್ಸಿಗೆ ಬಂದಾಗ ಅಕೌಂಟೆನ್ಸಿ ಕಷ್ಟ ಅಂತ ಹೇಳ್ತಾರೆ. ಅದಕ್ಕೊಂದು ಕಾರಣ ಇದೆ. ಈ PUC ಪರೀಕ್ಷೆಯಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಫಸ್ಟ್ PUC ಇರ್ಬೋದು, ಸೆಕೆಂಡ್ PUC ಇರ್ಬೋದು, ಅವರು ಎಂಟೈರ್ ಸಿಲೆಬಸ್ಸನ್ನು ಕವರ್ ಮಾಡಿಕೊಂಡು ಪರೀಕ್ಷೆ ಬರೆಯುವುದಿಲ್ಲ. ಒಂದು ಸಿಲೆಕ್ಟಿವ್ ಆಗಿ ಒಂದು 10 ಚಾಪ್ಟರ್ ಇದ್ದರೆ ಒಂದು 5-6 ಚಾಪ್ಟರನ್ನು ಓದಿ, ಸೊ ಅದರಲ್ಲೇ ಒಂದು ಪ್ರಿಪ್ರೇಷನ್ ಮಾಡಿ ಒಳ್ಳೆ ಮಾರ್ಕನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. PUCಯಲ್ಲಿ ಅಕೌಂಟೆನ್ಸಿಯಲ್ಲಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು 90ರ ಮೇಲೆ ಮಾರ್ಕ್ಸನ್ನು PUCಯಲ್ಲಿ ಪಡಿತಾರೆ. ಆದರೆ ಇಲ್ಲಿ CA ಫೌಂಡೇಶನ್ನಿಗೆ ಬರಬೇಕಾದ್ರೆ ಸ್ಟ್ರಗಲ್ ಮಾಡ್ತಾರೆ. ಕಾರಣ ಏನಂತ ಹೇಳಿದರೆ, ನೀವು PUC ಲೆವೆಲಲ್ಲಿ ಯಾವುದೆಲ್ಲ ಚಾಪ್ಟರ್ಸ್ ಬೇಡ, ನಾನು ಈ ಎಕ್ಸಾಮಿಗೆ ಓದೋದಿಲ್ಲ ಅಂಥೇಳಿ ನೀವು ಬಿಟ್ಬಿಟ್ಟಿರ್ತೀರ, ಅದೇ ಚಾಪ್ಟರ್ಸ್ ಈ ಫೌಂಡೇಶನ್ ಪರೀಕ್ಷೆಗೆ ಬರಬೇಕಾದ್ರೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಹಾಗಾದರೆ ನಮ್ಮ CA ಫೌಂಡೇಶನ್ ಎಕ್ಸಾಮ್ ಕೋರ್ಸ್ ಏನಿದೆ, ಅದರಲ್ಲಿ ಅಕೌಂಟಿಂಗ್ ಪೇಪರಲ್ಲಿ ಬರುವಂಥ ಕಂಟೆಂಟ್ಸ್ ಏನಂತ ನೋಡುವ. ಎಸ್, ಈ ಫೌಂಡೇಶನ್ ಪೇಪರ್ನ ಆಬ್ಜೆಕ್ಟಿವ್ ಹೇಳಿದ್ದಾರೆ ಏನು, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಬೇಸಿಕ್ ಕಾನ್ಸೆಪ್ಟ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್ ಆ್ಯಂಡ್ ಅಪ್ಲೈ ದ ಸೇಮ್ ಇನ್ ಪ್ರಿಪೇರಿಂಗ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸಿಂಪಲ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ. ಅಂದರೆ ಒಂದು ಅಕೌಂಟಿಂಗ್ನ ಬೇಸಿಕ್ ಐಡಿಯಾಸ್, ಅದನ್ನು ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಅದನ್ನು ಹೇಗೆ ಅಪ್ಲೈ ಮಾಡುವಂಥದ್ದು, ಸೊ ಇದರ ಬಗ್ಗೆ ಜಾಸ್ತಿಯಾಗಿ ಫೋಕಸ್ ಮಾಡುವಂಥದ್ದು CA ಫೌಂಡೇಶನ್ ಅಕೌಂಟೆನ್ಸಿ ಪರೀಕ್ಷೆಯಲ್ಲಿ. ಹಾಗಾದರೆ ಏನೆಲ್ಲ ಕಂಟೆಂಟ್ಸ್ ಇದೆ ಅಂತ, ಜಾಸ್ತಿ ಏನಿಲ್ಲ, 10 ಟಾಪಿಕ್ಸೇ ಇರುವಂಥದ್ದು. ಬಟ್ ಆ 10 ಟಾಪಿಕ್ಸ್ನ ಒಳಗಡೆ ಸುಮಾರಷ್ಟು ಬೇರೆ ಬೇರೆ ಟಾಪಿಕ್ಸ್ ಇದೆ. ಎಸ್, ಈಗ ಫಸ್ಟಿಗೆ ಬರುವಂಥ ಟಾಪಿಕ್ ಥಿಯರಿಟಿಕಲ್ ಫ್ರೇಮ್ವರ್ಕ್ ಅಂತ ಹೇಳಿ. ಅಂದರೆ ಅಕೌಂಟಿಂಗ್ ಥಿಯರಿ ಫಸ್ಟ್ PUCಯಲ್ಲಿ ಆಲ್ಮೋಸ್ಟ್ ಅದರ ಬಗ್ಗೆ ನೀವು ಕವರ್ ಮಾಡಿರ್ತೀರಿ.
ಅಕೌಂಟಿಂಗ್ನ ಮೀನಿಂಗ್ ಏನು, ಡೆಫಿನೇಷನ್ ಏನು, ಸ್ಕೋಪ್ ಏನು, ಫೀಚರ್ಸ್ ಏನು, ಅಕೌಂಟಿಂಗ್ನ ಕಾನ್ಸೆಪ್ಟ್ಸ್ ಏನು, ಕನ್ವೆನ್ಷನ್ಸ್ ಏನು, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್. ಸೊ ಹೀಗೆ ಬೇರೆ ಬೇರೆ ಪ್ರಿನ್ಸಿಪಲ್ಸ್ ಇದೆ ಅಕೌಂಟಿಂಗಿದು. ಮತ್ತು ಕ್ಲಾಸಿಫಿಕೇಷನ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ರಿಸೀಟ್, ರೆವಿನ್ಯೂ ರಿಸೀಟ್, ಅಕೌಂಟಿಂಗ್ ಪಾಲಿಸೀಸ್ ಆ್ಯಂಡ್ ಅಕೌಂಟಿಂಗ್ ಆ್ಯಸ್ ಎ ಮೆಷರ್ಮೆಂಟ್ ಡಿಸಿಪ್ಲಿನ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಎ ಬ್ರೀಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇಂಟ್ರಡಕ್ಷನ್ ಕೂಡ ಆ ಥಿಯರಿಟಿಕಲ್ ಫ್ರೇಮ್ವರ್ಕಲ್ಲಿ ಬರ್ತದೆ. ಸೊ ಥಿಯರಿಟಿಕಲ್ ಫ್ರೇಮ್ವರ್ಕಲ್ಲಿ ಅದು ಚಾಪ್ಟರ್ 1, ಯೂನಿಟ್ 1, ಬಟ್ ಆ ಚಾಪ್ಟರಲ್ಲಿ 6 ಯೂನಿಟ್ಸ್ ಬರ್ತದೆ. ಹಾಗಾದರೆ ಈ ಚಾಪ್ಟರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆಗ್ತದ ಇಲ್ವಾ ಅಂತ. ಯಾಕಂತ ಹೇಳಿದರೆ ನಾವು ಪಿ ಯು ಸಿಯಲ್ಲಿ ಇರಬೇಕಾದ್ರೆ ಥಿಯರಿಯನ್ನು ಸ್ಕಿಪ್ ಮಾಡುವಂಥದ್ದೇ ಜಾಸ್ತಿ. ಆ್ಯಕ್ಚುಲಿ ವಿದ್ಯಾರ್ಥಿಗಳೇ, ನೀವು ಥಿಯರಿಯನ್ನು ಫಸ್ಟಿಗೆ ಕಲಿತ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ನೀವು ಅದನ್ನು ಪ್ರಾಬ್ಲಮಿಗೆ ಅಪ್ಲೈ ಮಾಡಬೇಕು. ಹಾಗಾಗಿ ನಮ್ಮ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಏನಿದೆ ಅದರಲ್ಲಿ ಥಿಯರಿಟಿಕಲ್ ಫ್ರೇಮ್ವರ್ಕ್ ಟಾಪಿಕ್ ಏನಿದೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ಸುಮಾರಷ್ಟು ಕ್ವಶನ್ಸ್ ನಿಮ್ಮ ಎಕ್ಸಾಮ್ಸಿಗೆ ಕೂಡ ಬರ್ಬೋದು. ಥಿಯರಿಯನ್ನು ನೀವು ಪಿ ಯು ಸಿಯಲ್ಲಿ ಇಗ್ನೋರ್ ಮಾಡಿರ್ಬೋದು, ಬಟ್ ಸಿ ಎ ಫೌಂಡೇಶನಲ್ಲಿ ಇಗ್ನೋರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 2ನೇ ಟಾಪಿಕ್ಕಿಗೆ ಬರಬೇಕಾದ್ರೆ ಅಕೌಂಟಿಂಗ್ ಪ್ರೊಸೆಸ್. ನೀವು ಫಸ್ಟ್ ಪಿ ಯು ಸಿಯಲ್ಲಿ ಆಲ್ಮೋಸ್ಟ್ 6 ಮಂತ್ಸ್ ನೀವು ಇದನ್ನೇ ಕಲ್ತದ್ದು. ಜರ್ನಲ್ ಎಂಟ್ರಿ ಹೇಗೆ ಬರೆಯುವಂಥದ್ದು, ಅದಾದ ನಂತರ ಪೋಸ್ಟಿಂಗ್ ಲೆಜ್ಜರ್ ಹೇಗೆ ಮಾಡುವಂಥದ್ದು, ಟ್ರಯಲ್ ಬ್ಯಾಲೆನ್ಸ್ ಹೇಗೆ ಮಾಡುವಂಥದ್ದು, ನೆಕ್ಸ್ಟ್ ರೆಕ್ಟಿಫಿಕೇಷನ್ ಆಫ್ ಎರರ್ಸ್. ಅಂದರೆ ಈ ಟಾಪಿಕಲ್ಲಿ ಆಲ್ಮೋಸ್ಟ್ ಎಲ್ಲ ನೀವು ಫಸ್ಟ್ ಪಿ ಯು ಸಿಯಲ್ಲಿ ಕಲ್ತಿರುವಂಥ ಟಾಪಿಕ್ಸೇ ಇರುವಂಥದ್ದು. ಹಾಗಾದರೆ ಅಕೌಂಟಿಂಗ್ ಪ್ರೊಸೆಸ್ ಆ ಸೆಕೆಂಡ್ ಟಾಪಿಕ್ ಏನಿದೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬ ಇಂಪಾರ್ಟೆಂಟಾ? ಹೌದು. ಅದರಲ್ಲಿ ಒಂದು ಟಾಪಿಕ್ ಇದೆ, ಆ ಟಾಪಿಕ್ಕಿಂದ ಆಲ್ಮೋಸ್ಟ್ ಇಷ್ಟ ತನಕ ಸಿ ಎ ಫೌಂಡೇಶನ್ ಪರೀಕ್ಷೆ ಏನು ನಡೆದಿದೆ ಆ ಸಿ ಎ ಫೌಂಡೇಶನ್ ಪರೀಕ್ಷೆಯಲ್ಲಿ ಆ ಚಾಪ್ಟ್ರಿಂದ ಐದರ್ 5 ಮಾರ್ಕ್ಸ್ ಕ್ವಶನ್ ಅಥವಾ 10 ಮಾರ್ಕ್ಸ್ ಕ್ವಶನ್ ಯಾವತ್ತೂ ಕೇಳ್ತಾರೆ. ಅದೇ ರೆಕ್ಟಿಫಿಕೇಷನ್ ಆಫ್ ಎರರ್. ಸೊ ಈ ರೆಕ್ಟಿಫಿಕೇಷನ್ ಆಫ್ ಎರರ್ ಚಾಪ್ಟರ್ ಏನಿದೆ ಸ್ಟೂಡೆಂಟ್ಸ್, ನೀವು ಪಿ ಯು ಸಿಯಲ್ಲಿ ಕಲಿಬೇಕಾದ್ರೆ ಈ ಸಿಂಪಲ್ ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಏನು ಉಂಟು ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿರ್ತೀರಿ. ಬಟ್ ಇಲ್ಲಿ ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಬೇರೆ ಬೇರೆ ವೆರೈಟೀಸ್ ಥರ ಇದೆ. ಬಿಫೋರ್ ಪ್ರಿಪೇರಿಂಗ್ ದ ಟ್ರಯಲ್ ಬ್ಯಾಲೆನ್ಸ್, ಆಫ್ಟರ್ ಪ್ರಿಪೇರಿಂಗ್ ದ ಟ್ರಯಲ್ ಬ್ಯಾಲೆನ್ಸ್, ಬಿಫೋರ್ ಪ್ರಿಪೇರಿಂಗ್ ದ ಫೈನಲ್ ಅಕೌಂಟ್ಸ್, ಆಫ್ಟರ್ ಪ್ರಿಪೇರಿಂಗ್ ದ ಫೈನಲ್ ಅಕೌಂಟ್ಸ್ ಅಂತ ಹೇಳಿ. ಸೊ ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಈ ಸೆಕೆಂಡ್ ಚಾಪ್ಟರ್ ಕೂಡ ಇಂಪಾರ್ಟೆಂಟ್. ಸೊ ಅದರಲ್ಲಿ ರೆಕ್ಟಿಫಿಕೇಷನ್ ಆಫ್ ಎರರ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ 3ನೇ ಟಾಪಿಕ್ಕಿಗೆ ಬಂದರೆ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್, BRS ಅಂತ, ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್. ನಮ್ಮ ಬುಕ್ಸಲ್ಲಿರುವಂಥ ಬ್ಯಾಲೆನ್ಸ್ ಮತ್ತು ಬ್ಯಾಂಕಲ್ಲಿ ನಾವು ಏನು ನಮ್ಮ ಅಕೌಂಟ್ ಮೇಂಟೈನ್ ಮಾಡ್ತೇವೆ ಆ ಪಾಸ್ಬುಕ್ ಏನಿರ್ತದೆ, ಸೊ ಅಲ್ಲಿರುವಂಥ ಬ್ಯಾಲೆನ್ಸ್ ಡಿಫ್ರೆನ್ಸ್ ಇರುವಂಥ ಚಾನ್ಸಸ್ ಇರ್ತದೆ. ಆ ಡಿಫ್ರೆನ್ಸಸ್ಗೆ ಕಾರಣ ಏನು ಅಂಥೇಳಿ ಹುಡುಕುವಂಥ ಪ್ರೊಸೆಸ್ಸೇ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್, BRS ಅಂತ. ಆ್ಯಕ್ಚುಲಿ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಏನಿದೆ ಒಂದು ಸಂಸ್ಥೆಯಲ್ಲಿ ಪ್ರಾಕ್ಟಿಕಲಿ ತುಂಬ ರೆಲೆವೆಂಟ್ ಟಾಪಿಕ್, ಅದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಹಾಗಾಗಿ ಇಲ್ಲಿಯೂ ಕೂಡ ಸಿ ಎ ಫೌಂಡೇಶನಲ್ಲೂ ಕೂಡ ಆ ಟಾಪಿಕ್ಗೆ ಎಕ್ಸಾಮಲ್ಲಿ ಸ್ಟ್ರೆಸ್ ಕೊಡ್ತಾರೆ. ಸೊ ಹಾಗಾಗಿ 3rd ಟಾಪಿಕ್ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್. 4ನೇ ಟಾಪಿಕ್ ಇನ್ವೆಂಟ್ರೀಸ್ ಅಂತ. ನಾವು ಸ್ಟಾಕ್ ಅಂಥೇಳಿ ಏನು ಕರಿತೇವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್ ಇದೆ. ಮತ್ತು ಸ್ಟಾಕನ್ನು ಹೇಗೆ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ತೋರಿಸುವಂಥದ್ದು ಅದರ ಬಗ್ಗೆ ಅಷ್ಟು ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಬೇರೆ ಬೇರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದೆ. ಸೊ ಈ ಚಾಪ್ಟ್ರಲ್ಲಿ ನಾವು ಅದನ್ನೇ ಕಲಿಯುವಂಥದ್ದು. ಯಾಕಂತ ಹೇಳಿದರೆ ಇನ್ವೆಂಟ್ರೀಸ್ನ ಬಗ್ಗೆ ಯಾಕೆ ಒಂದು ಸಪ್ರೇಟ್ ಚಾಪ್ಟರ್ ಇದೆ ಅಂಥೇಳಿ ಒಂದು ಪ್ರಶ್ನೆ ಬರ್ಬೋದು. ಯಾಕಂತ ಹೇಳಿದರೆ ಓಪನಿಂಗ್ ಸ್ಟಾಕ್ ಇದ್ದರೆ 2 ಓಪನಿಂಗ್ ಸ್ಟಾಕ್ ಹಾಕ್ತೇವೆ, ಕ್ಲೋಸಿಂಗ್ ಸ್ಟಾಕ್ ಇದ್ದರೆ ಬೈ ಕ್ಲೋಸಿಂಗ್ ಸ್ಟಾಕ್ ಹಾಕ್ತೇವೆ, ಮುಗ್ದು ಹೋಯ್ತು ಅಲ್ಲಿ. ಮತ್ತೆ ಯಾಕೆ ಬೇಕು ನಮಗೆ ಕ್ಲೋಸಿಂಗ್ ಸ್ಟಾಕನ್ನು ಮತ್ತು ಬ್ಯಾಲೆನ್ಸ್ ಶೀಟ್ನ ಅಸೆಟ್ ಸೈಡಲ್ಲಿ ತೋರಿಸ್ಬೋದು, ಅಷ್ಟೇ ಅಲ್ವಾ ಸ್ಟಾಕಿಗೆ ಸಂಬಂಧಪಟ್ಟ ಹಾಗೆ ಅಂತ.
ಸೊ ಸ್ಟಾಕಿಗೆ ಇವತ್ತು ನಮ್ಮ ಅಕೌಂಟಿಂಗಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂತ ಹೇಳಿದರೆ ಜನರಲಿ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಫಿಕ್ಸೆಡ್ ಅಸೆಟ್ಸಿಗೆ. ಅದು ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ವೆಂಟ್ರೀಸಿಗೆ. ಮತ್ತು ಈ ಇನ್ವೆಂಟ್ರೀಸಿಗೆ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಅದರಲ್ಲಿ ಖರ್ಚು ಕೂಡ ಇದೆ ಆರ್ಗನೈಸೇಷನಿಗೆ, ಮತ್ತು ಅದರಿಂದ ರೆವಿನ್ಯೂ ಕೂಡ ಜನ್ರೇಟ್ ಆಗ್ತದೆ. ಇನ್ವೆಂಟ್ರಿಯನ್ನು ಲೆಕ್ಕಾಚಾರ ಮಾಡಬೇಕಾದ್ರೂ ಒಂದು ಸಣ್ಣ ಅಮೌಂಟ್ ಆಚೆ ಈಚೆ ಆದರೂ, ಒಂದು ಯೂನಿಟಿಗೆ ಒಂದು 2 ಪೈಸೆ ಆಚೆ ಈಚೆ ಆದರೂ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅಮೌಂಟ್ ಆಚೆ ಈಚೆ ಆಗುವಂಥ ಪರಿಸ್ಥಿತಿ ಬರ್ಬೋದು. ಅದಕ್ಕೋಸ್ಕರ ಇನ್ವೆಂಟ್ರೀಸ್ನ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಅಕೌಂಟಿಂಗಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟಾಪಿಕ್ ಇನ್ವೆಂಟ್ರೀಸ್ ಅಂತ. 5ನೇ ಟಾಪಿಕ್ ಡಿಪ್ರಿಸಿಯೇಷನ್ ಆ್ಯಂಡ್ ಎಮಾರ್ಟೈಸೇಷನ್ ಅಂತ. ಡಿಪ್ರಿಸಿಯೇಷನ್ ಮತ್ತು ಎಮಾರ್ಟೈಸೇಷನ್. ಸೊ ಈ ಟಾಪಿಕ್ನ ಬಗ್ಗೆ, ಡಿಪ್ರಿಸಿಯೇಷನ್ನ ಬಗ್ಗೆ ಕೇಳಿದ್ದೇವೆ ಸರ್, ಅಮಾರ್ಟೈಸೇಷನ್ ಅಂತ ಹೇಳಿದರೆ ಏನು? ಡಿಪ್ರಿಸಿಯೇಷನ್ ನಮಗಿತ್ತು ಪಿ ಯು ಸಿಯಲ್ಲಿ, ಸ್ಟ್ರೈಟ್ ಲೈನ್ ಮೆಥಡ್, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್, ಮತ್ತು ಫಂಡ್ ಮೆಥಡ್, ಇನ್ಶೂರೆನ್ಸ್ ಪಾಲಿಸಿ ಮೆಥಡ್, ಅದೆಲ್ಲ ಕಲ್ತಿದ್ದೇವೆ. ಅಮಾರ್ಟೈಸೇಷನ್ ಅಂತ ಹೇಳಿದರೆ ಏನು ಅಂತ. ಆ್ಯಕ್ಚುಲಿ ಏನು ಕಾನ್ಸೆಪ್ಟ್ ಏನಿದೆ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಡಿಪ್ರಿಸಿಯೇಷನಲ್ಲೂ ಆಗುವಂಥದ್ದೇನು, ಅಸೆಟ್ಸ್ದು ವ್ಯಾಲ್ಯೂ ಡಿಕ್ರೀಸ್ ಆಗುವಂಥದ್ದು. ಅಮಾರ್ಟೈಸೇಷನಲ್ಲೂ ಕೂಡ ಆಗುವಂಥದ್ದೇನು, ಅಸೆಟಿದ್ದು ವ್ಯಾಲ್ಯೂ ಡಿಕ್ರೀಸ್ ಮಾಡ್ಕೊಳ್ಳುವಂಥದ್ದು. ಆದರೆ ಇಲ್ಲಿ ಅಮಾರ್ಟೈಸೇಷನ್ ವರ್ಡನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಜನರಲಿ ಈ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂಥೇಳಿ ಏನು ಬರ್ತದೆ ಅದರ ವ್ಯಾಲ್ಯೂ ರೆಡ್ಯೂಸ್ ಮಾಡಬೇಕಾದ್ರೆ ಅವರು ಅಮಾರ್ಟೈಸೇಷನ್ ವರ್ಡ್ ಯೂಸ್ ಮಾಡ್ತಾರೆ. ಈಗ ಉದಾಹರಣೆಗೆ ಪೇಟೆಂಟ್ ಇರ್ಬೋದು, ಕಾಪಿರೈಟ್ ಇರ್ಬೋದು, ಟ್ರೇಡ್ ಮಾರ್ಕ್ ಇರ್ಬೋದು, ಅದರದ್ದು ವ್ಯಾಲ್ಯೂ ಕೂಡ ನಾವು ರೆಡ್ಯೂಸ್ ಮಾಡಬೇಕಾಗ್ತದೆ. ಆ್ಯಕ್ಚುಲಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಏನಿದೆ, ಸೊ ಅದು ಟೈಮ್ ಹೋದ ಹಾಗೆ ಅದರದ್ದು ವ್ಯಾಲ್ಯೂ ಪ್ರಾಕ್ಟಿಕಲಿ ಆ್ಯಕ್ಚುಲಿ ಅದು ಕಮ್ಮಿ ಆಗುವುದಿಲ್ಲ, ಜಾಸ್ತಿ ಆಗ್ತಾ ಹೋಗ್ತದೆ. ಡಿಪ್ರಿಸಿಯೇಷನ್ ಅಂತ ಹೇಳಿದರೆ ಏನು, ನಿಮ್ಮ ಟೈಮ್ ಹೋದ ಹಾಗೆ ವ್ಯಾಲ್ಯೂ ಕಮ್ಮಿ ಆಗುವಂಥದ್ದು. ಬಟ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿಯಲ್ಲಿ ಟೈಮ್ ಹೋದ ಹಾಗೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಅಲ್ಲಿ ನೀವು ಡಿಪ್ರಿಸಿಯೇಷನ್ ಅಂತೇಳಿ ವರ್ಡ್ ಯೂಸ್ ಮಾಡಿದರೆ ಯಾವುದಕ್ಕೆ, ಇಂಟೆಲೆಕ್ಚುವಲ್ ಪ್ರಾಪರ್ಟಿಗೆ, ಇಂಡೈರೆಕ್ಟ್ಲಿ ಏನಾಗ್ತದೆ ಅಂತ ಹೇಳಿದರೆ ಮನುಷ್ಯನ ಬುದ್ಧಿ ದಿನ ಹೋದ ಹಾಗೆ ಕಮ್ಮಿ ಆಗ್ತದೆ ಅಂತ. ಅದಕ್ಕೋಸ್ಕರ ಅಕೌಂಟಿಂಗಲ್ಲಿ ಈ ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ಏನಿದೆ ಅದರದ್ದು ವ್ಯಾಲ್ಯೂ ಡಿಕ್ರೀಸ್ ಮಾಡಬೇಕಾದ್ರೆ ಡಿಪ್ರಿಸಿಯೇಷನ್ ವರ್ಡ್ ಯೂಸ್ ಮಾಡೋದಿಲ್ಲ, ಅಮಾರ್ಟೈಸೇಷನ್ ವರ್ಡ್ ಯೂಸ್ ಮಾಡ್ತಾರೆ. ವರ್ಡ್ ಮಾತ್ರ ಡಿಫ್ರೆಂಟ್, ಬಟ್ ಕಾನ್ಸೆಪ್ಟ್ ಸೇಮ್. ಸೊ ಅದು 5ನೇ ಟಾಪಿಕ್. ನೆಕ್ಸ್ಟ್ ಟಾಪಿಕ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಮತ್ತು ಪ್ರಾಮಿಸರಿ ನೋಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ನಾವು ಕರಿತೇವೆ. ಸೊ ಈ ಬಿಲ್ಸ್ ಆಫ್ ಎಕ್ಸ್ಚೇಂಜನ್ನು ಅಕೌಂಟಿಂಗ್ ಹೇಗೆ ಮಾಡುವಂಥದ್ದು, ಯಾಕಂದರೆ ಬಿಲ್ಸ್ ಆಫ್ ಎಕ್ಸ್ಚೇಂಜಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಪಾರ್ಟೀಸ್ ಬರ್ತಾರೆ. ಡ್ರಾವರ್ ಅಂತೆ, ಡ್ರಾವಿ ಅಂತೆ, ಎಂಡೋರ್ಸರ್ ಅಂತೆ, ಎಂಡೋರ್ಸಿ ಅಂತೆ. ಅದರ ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡುವಂಥದ್ದು ಹೇಗೆ, ಮತ್ತು ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಈ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಪ್ರಾಮಿಸರಿ ನೋಟ್ಸ್ ಏನಿದೆ ಅದನ್ನು 2 ರೀತಿಯಲ್ಲಿ ಡ್ರಾ ಮಾಡ್ಕೊಳ್ತಾರೆ. 2 ರೀತಿಯಲ್ಲಿ ಡ್ರಾ ಮಾಡ್ಕೊಳ್ತಾರೆ. ಒಂದು ಜೆನ್ಯುವಿನ್ ಟ್ರೇಡ್ ಪರ್ಪಸ್ಸಿಗೆ, ಮತ್ತೊಂದು ಅಕೊಮಡೇಷನ್ ಬಿಲ್ ಅಂಥೇಳಿ ಡ್ರಾ ಮಾಡ್ತಾರೆ. ಈ ಅಕೊಮಡೇಷನ್ ಅಂತ ಹೇಳಿದರೆ ಏನು, ಅವರು ಒಂದು ಸೆಲ್ಫ್ ಫೈನಾನ್ಸಿಗೋಸ್ಕರ ಡ್ರಾ ಮಾಡುವಂಥ ಬಿಲ್. ಆ್ಯಕ್ಚುಲಿ ಇಂಥ ಕಾನ್ಸೆಪ್ಟ್ ಪಿ ಯು ಸಿಯಲ್ಲಿ ಇರುವುದಿಲ್ಲ. ಸೊ ಇದು ಡೆಫಿನೆಟ್ಲಿ ಒಂದು ಎಕ್ಸ್ಟ್ರಾ ಎಡಿಷನ್ ಆಗಿ ನಿಮ್ಮ CA ಫೌಂಡೇಶನ್ ಸಿಲೆಬಸ್ಸಲ್ಲಿ ಬರುವಂಥದ್ದು. ಸೊ ಅದರ ಅಕೌಂಟಿಂಗ್ ಟ್ರೀಟ್ಮೆಂಟ್ನ ಬಗ್ಗೆ ನಾವು ಕಲಿಯುವಂಥದ್ದು, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಮತ್ತು ಪ್ರಾಮಿಸರಿ ನೋಟ್ನ ಬಗ್ಗೆ. ನೆಕ್ಸ್ಟ್ ಪ್ರಿಪ್ರೇಷನ್ ಆಫ್ ಫೈನಲ್ ಅಕೌಂಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಈಗ ಒಬ್ಬ ಇಂಡಿವಿಜುವಲ್ ಏನು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅವನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡುವಂಥದ್ದು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಟ್ರೇಡಿಂಗ್ ಅಕೌಂಟು, ಬ್ಯಾಲೆನ್ಸ್ ಶೀಟ್. ಅವ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸಲ್ಲಿದ್ದರೆ ಆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡುವಂಥದ್ದು ಹೇಗೆ. ಸೊ ಅದರ ಬಗ್ಗೆ ಇರುವಂಥ ಒಂದು ಚಾಪ್ಟರ್ ಫೈನಲ್ ಅಕೌಂಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ NPO. NPO ಅಂತ ಹೇಳಿದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ. ಈ ಕ್ಲಬ್, ಬೇರೆ ಬೇರೆ ಸಂಘ ಸಂಸ್ಥೆ ಎಲ್ಲ ಇರ್ತದೆ. ಸೊ ಇಲ್ಲಿಯೂ ಕೂಡ ಹಣ ಬರ್ತದೆ, ಹಣ ಹೋಗ್ತದೆ. ಹಾಗಾಗಿ ಅವರು ಕೂಡ ಹಣದ ಲೆಕ್ಕಾಚಾರವನ್ನು ಇಡಬೇಕಾಗ್ತದೆ.
ಮತ್ತು ಅವರು ಕೂಡ ಫೈನಲ್ ಅಕೌಂಟ್ಸ್ ಮಾಡಬೇಕಾಗ್ತದೆ. ಸೊ ಹಾಗಾದರೆ ಇಲ್ಲೊಂದು ಪ್ರಶ್ನೆ ಬರ್ತದೆ, ಸರ್ ಫೈನಲ್ ಅಕೌಂಟ್ಸ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಲ್ವಾ, ಸೊ ಇವರು ಸೇವೆ ಮಾಡಲಿಕ್ಕಿರುವಂಥ ಸಂಘ ಸಂಸ್ಥೆಯವರಲ್ವ, ಅವರು ಪ್ರಾಫಿಟ್ ಅರ್ನ್ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಅವರು ಪ್ರಿಪೇರ್ ಮಾಡುವಂಥ ಅಕೌಂಟಿಗೆ ನಾವು ಕರೆಯುವಂಥದ್ದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಅಂದರೆ ಈ NPO ಏನಿದೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಕೌಂಟಿಂಗ್ ಮಾಡಬೇಕಾದ್ರೆ ಮೋಸ್ಟ್ಲಿ ಬರುವಂಥ ಅಕೌಂಟ್ಸ್ ಯಾವುದು ಅಂತ ಹೇಳಿದರೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. ಸೊ ಅದು ಹೇಗೆ ನಾವು ಪ್ರಿಪೇರ್ ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ವೇರಿಯಸ್ ಟ್ರೀಟ್ಮೆಂಟ್ಸ್ ಏನು, ಯಾಕಂದರೆ ಸ್ವಲ್ಪ ನಿಮ್ಮ ಟ್ರೇಡಿಂಗ್ ಆ್ಯಕ್ಟಿವಿಟಿಗಿಂತ ಇವರ ಆ್ಯಕ್ಟಿವಿಟಿ ಡಿಫ್ರೆಂಟ್ ಆಗಿರ್ತದೆ. ಸೊ ಅದರ ಬಗ್ಗೆ ಒಂದು ಚಾಪ್ಟರ್. ನೆಕ್ಸ್ಟ್, ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಅಂತ. ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಅಂತ ಹೇಳಿದರೆ ಏನು ಅಂತ. ಈಗ ಕಂಪ್ಲೀಟ್ ಅಕೌಂಟಿಂಗ್ ಸಿಸ್ಟಮನ್ನು ನೀವು ಫಾಲೋ ಮಾಡಿದರೆ ಅದಕ್ಕೆ ನಾವು ಡಬಲ್ ಎಂಟ್ರಿ ಅಕೌಂಟಿಂಗ್ ಸಿಸ್ಟಮ್ ಅಂಥೇಳಿ ಕರಿತೇವೆ. ಆದರೆ ಈ ಸಣ್ಣ ಸಣ್ಣ ಬಿಸ್ನೆಸ್ ಮಾಡೋರಿಗೆ ಆ ಡಬಲ್ ಎಂಟ್ರಿ ಅಕೌಂಟಿಂಗ್ ಸಿಸ್ಟಮನ್ನು ಫಾಲೋ ಮಾಡುವಷ್ಟು ಅವ್ರ ಹತ್ರ ಕೆಪ್ಯಾಸಿಟಿ ಇಲ್ಲ. ಕೆಲವೊಂದಷ್ಟು ಅವರಿಗೆ ಏನಿದೆ, ಲಿಮಿಟೇಷನ್ಸ್ ಇದೆ. ಹಣಕಾಸು ಅವ್ರ ಹತ್ರ ಇರದೇ ಇರ್ಬೋದು, ಅದಕ್ಕೆ ಬೇಕಾದ ಸ್ಕಿಲ್ಡ್ ಸ್ಟಾಫ್ ಸಿಗದೇ ಇರ್ಬೋದು. ಹಾಗಾಗಿ ಅವರಿಗೂ ಕೂಡ ಫೈನಲ್ ಅಕೌಂಟ್ಸ್ ಮಾಡಬೇಕಾಗ್ತದೆ, ಬಟ್ ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ಇರುವುದಿಲ್ಲ. ಹಾಗಾದರೆ ಅಂಥವರ ಒಂದು ಫೈನಲ್ ಅಕೌಂಟ್ಸನ್ನು ಹೇಗೆ ಮಾಡುವಂಥದ್ದು, ಫೈನಲ್ ಅಕೌಂಟಿಗೆ ಬೇಕಾಗುವಂಥ ಡೀಟೇಲ್ಸನ್ನು ನಾವು ಹೇಗೆ ಕಲೆಕ್ಟ್ ಮಾಡುವಂಥದ್ದು. ಸೊ ಆ ಅಕೌಂಟ್ಸನ್ನು ಪ್ರಿಪೇರ್ ಮಾಡೋದ್ರ ಬಗ್ಗೆ ಒಂದು ಚಾಪ್ಟರ್ ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್. ನೆಕ್ಸ್ಟ್, ಪಾರ್ಟ್ನರ್ಶಿಪ್ ಮತ್ತು LLP ಅಕೌಂಟ್ಸ್. ಸೆಕೆಂಡ್ PUC ಯಲ್ಲಿ ಆಲ್ಮೋಸ್ಟ್ ನೀವು ಇದರಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀರಿ. ಸೆಕೆಂಡ್ PUC ವಿದ್ಯಾರ್ಥಿಗಳು ಅಕೌಂಟಿಂಗಲ್ಲಿ ಕಲ್ತದ್ದೇ ಪಾರ್ಟ್ನರ್ಶಿಪ್ ಅಕೌಂಟ್ಸ್. ಸೊ ಪಾರ್ಟ್ನರ್ಶಿಪ್ನ ಫೈನಲ್ ಅಕೌಂಟ್ಸ್ ಹೇಗೆ ಪ್ರಿಪೇರ್ ಮಾಡುವಂಥದ್ದು, ಪಾರ್ಟ್ನರ್ ಅಡ್ಮಿಷನ್ ಆದರೆ ಹೇಗೆ, ಪಾರ್ಟ್ನರ್ ರಿಟೈರ್ಡ್ ಆದರೆ ಹೇಗೆ, ಪಾರ್ಟ್ನರ್ ಡೆತ್ ಆದರೆ ಹೇಗೆ, ಗುಡ್ವಿಲ್ ಟ್ರೀಟ್ಮೆಂಟ್ ಹೇಗೆ, ಒಂದು ಪಾರ್ಟ್ನರ್ಶಿಪ್ ಫರ್ಮನ್ನು ಡಿಸಾಲ್ವ್ ಮಾಡಬೇಕಾದ್ರೆ ಈ ರಿಯಲೈಸೇಷನ್ ಅಕೌಂಟ್ ಅದೆಲ್ಲ ಬರ್ತದೆ, ಅದನ್ನು ಹೇಗೆ ಪ್ರಿಪೇರ್ ಮಾಡುವಂಥದ್ದು. ಅದೇ ರೀತಿ ಈ ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್. ಸೊ ಇದೊಂದು ಎಕ್ಸ್ಟ್ರಾ ಕಾನ್ಸೆಪ್ಟ್, ಡೆಫಿನೆಟ್ಲಿ ಅದು PUC ಯಲ್ಲಿ ಇರಲಿಕ್ಕಿಲ್ಲ, ಒಂದು ಎಕ್ಸ್ಟ್ರಾ ಎಡಿಷನಲ್ ಇದೆ. ಸೊ ಆಲ್ಮೋಸ್ಟ್ ನೀವು ಕಲ್ತಿರುವಂಥದ್ದು ಎಲ್ಲವೂ ಇದೆ, ಅದರ ಜೊತೆಗೆ ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ಅಂತ. ಮತ್ತು LLP ಅಕೌಂಟ್ಸ್ ಮಾಡುವಂಥದ್ದು. ಕಂಪನಿ ಅಕೌಂಟ್ಸ್. ಕಂಪನಿ ಅಕೌಂಟ್ಸಲ್ಲಿ ಅಕೌಂಟಿಂಗ್ ಫಾರ್ ಶೇರ್ಸ್, ಅಕೌಂಟಿಂಗ್ ಫಾರ್ ಡಿಬೆಂಚರ್ಸ್, ಅಕೌಂಟಿಂಗ್ ಫಾರ್ ಬೋನಸ್ ಶೇರ್ಸ್, ರೈಟ್ ಶೇರ್ಸ್. ಅಂದರೆ ಈ ಶೇರ್ಸ್ ಇಶ್ಯೂ ಮಾಡಬೇಕಾದ್ರೆ ಹೇಗೆ ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡುವಂಥದ್ದು. ಸೊ ಅದರ ಬಗ್ಗೆ ಇರುವಂಥ ಟಾಪಿಕ್. ಸೊ ಓವರಾಲ್ 11 ಟಾಪಿಕ್ಸ್ ಇದೆ. 100 ಮಾರ್ಕ್ಸಿಗೆ ನಡೆಯುವಂಥ ಪರೀಕ್ಷೆ ಇದು. ಸಿಲೆಬಸ್ ನೋಡಬೇಕಾದ್ರೆ ಈಗ ನಿಮಗೆ ಅನಿಸ್ತಾ ಉಂಟು ತುಂಬ ಜಾಸ್ತಿ ಆಯಿತಲ್ವ ಅಂತ. ಇದು ಆ್ಯಕ್ಚುಲಿ ಪ್ರೊಫೆಷ್ನಲ್ ಕೋರ್ಸ್ ಆಗಿರೋದ್ರಿಂದಾಗಿ ವಾಲ್ಯೂಮ್ ಆಫ್ ದಿ ಸಿಲೆಬಸ್ ಒಂದು ಸ್ವಲ್ಪ ಜಾಸ್ತಿನೇ ಇರ್ತದೆ. ಅದಕ್ಕೋಸ್ಕರ ನಾನು ಇನಿಷಿಯಲ್ ವಿಡಿಯೋದಲ್ಲಿ ಹೇಳಿರುವಂಥದ್ದು, ನಮ್ಮ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಡಿಫಿಕಲ್ಟ್ ಅಲ್ಲ, ಡಿಫ್ರೆಂಟ್ ಕೋರ್ಸ್ ಅಂತ. ನಿಮ್ಮ ಅಕಾಡೆಮಿಕ್ ಕೋರ್ಸ್ನ ಥರ ಅಲ್ಲ, ಪ್ರೊಫೆಷ್ನಲ್ ಕೋರ್ಸ್ ಅಂತ. ಅಕಾಡೆಮಿಕ್ ಕೋರ್ಸಿಗೂ ಪ್ರೊಫೆಷ್ನಲ್ ಕೋರ್ಸಿಗೂ ವ್ಯತ್ಯಾಸ ಏನು? ಅಕಾಡೆಮಿಕ್ ಕೋರ್ಸಲ್ಲಿ ನೀವು ಸಿಲೆಕ್ಟಿವ್ ಸ್ಟಡಿ ಮಾಡಿ ಸಹ ಎಕ್ಸಾಮ್ ಪಾಸ್ ಆಗ್ಬೋದು, ಬಟ್ ಪ್ರೊಫೆಷ್ನಲ್ ಕೋರ್ಸಲ್ಲಿ ಸಿಲೆಕ್ಟಿವ್ ಸ್ಟಡಿ ಮಾಡಲಿಕ್ಕಿಲ್ಲ. ಇಲ್ಲಿ ಎಷ್ಟು ಟಾಪಿಕ್ಸ್ ಇದೆ ಆ ಎಲ್ಲ ಟಾಪಿಕ್ಸನ್ನು ಕವರ್ ಮಾಡಿಕೊಂಡು ಅದರ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ನೀವು ಎಕ್ಸಾಮ್ ಬರೀಬೇಕಾಗ್ತದೆ. ಒನ್ ಆಫ್ ದಿ ಸ್ಕೋರಿಂಗ್ ಪೇಪರ್ in CA Foundation. Even you are able to score more than 90 marks also if you put the efforts properly. ನೀವು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಆಗಿ, ಸೊ ಸರಿಯಾದ ಎಫರ್ಟ್ಸ್ ಹಾಕಿದರೆ ಡೆಫಿನೆಟ್ಲಿ ಮೋರ್ ದೆನ್ 90 ಮಾರ್ಕ್ಸ್ ಅಕೌಂಟೆನ್ಸಿಯಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಇದು CA ಫೌಂಡೇಶನ್ನ ಪೇಪರ್ ನಂಬರ್ 1 ಏನಿದೆ ಅದರ ಸಿಲೆಬಸ್ ಡೀಟೇಲಿಗೆ ಸಂಬಂಧಪಟ್ಟ ವಿಡಿಯೋ. ಸೊ ಇದು ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಪ್ಡೇಟ್ಸನ್ನು ಕೂಡ ನಾವು ಕೊಡಲಿದ್ದೇವೆ. ಧನ್ಯವಾದ.